ವೆಲ್ಕಮ್ ಒನ್ಸ್ ಅಗೇನ್ ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಏನು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಹೊಸ ಪ್ರಶ್ನೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದ್ದೆ, ಅದರಲ್ಲಿ 10 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೆ. ಇವತ್ತು 11ರಿಂದ 20 ಮತ್ತು 10 ಪ್ರಶ್ನೆಗಳು. ಆ್ಯಸ್ ಇಟ್ ಈಸ್ ನಾನು ಹೇಳಿದಾಗೆ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯನ್ನು ವಿಶ್ಲೇಷಣೆ ಮಾಡುವಾಗ ಹೇಳುವಂತಹ ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ಉದ್ದೇಶ ಇಟ್ಕೊಂಡು ನಾನು GK ಕ್ವಶನ್ ಪೇಪರ್ಗಳನ್ನ, ಎಸ್ಪೆಷಲಿ ತುಂಬ ಕಠಿಣವಾದ ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಶ್ಲೇಷಣೆ ಮಾಡ್ತಿದ್ದೀನಿ. ಯಾಕಂದರೆ ಕಠಿಣವಾದ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರಿಂದ ಹಲವಾರು ವಿಷಯಗಳು ನಮಗೆ ತರಗತಿ ಮಾಡೋ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಓಕೆ, ಸೊ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ 10ನೇ ವಿಡಿಯೋ, ಹೊಸ ಪ್ರಶ್ನೆ ಪತ್ರಿಕೆ 2ನೇ ವಿಡಿಯೋ. ಓಕೆ, ನೋಡೋಣ. ಮೊದಲನೇ ಪ್ರಶ್ನೆ ಅಥವಾ 11ನೇ ಪ್ರಶ್ನೆ ಅಂದ್ಕೊಳ್ಳಿ. ಓದಿಬಿಡಿದ್ರೆ 10. ಈ ಕೆಳಗಿನ ಯಾವ ರಾಷ್ಟ್ರವು ನಾನ್ ಪ್ರಾಲಿಫೆರೇಷನ್ NPT ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ? ಯಾವುದು? ಕ್ಯೂಬಾ ಹಾಕಿದೆ, ದಕ್ಷಿಣ ಆಫ್ರಿಕಾ ಹಾಕಿದೆ, ಇಸ್ರೇಲ್ ಹಾಕಿದೆ, ಪಾಕಿಸ್ತಾನ ಹಾಕಿದೆ. NPT ಅಣುವಸ್ತ್ರ ಸಂಬಂಧ ಅಥವಾ ಅಣುವಸ್ತ್ರ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್. ನಾನ್ ಪ್ರಾಲಿಫರೇಷನ್ NPT ಒಪ್ಪಂದಕ್ಕೆ ಸಹಿ ಹಾಕಿದೆ ಯಾವುದು ಅಂತ. ಸೊ ಆನ್ಸರ್ ಏನು? ದಕ್ಷಿಣ ಆಫ್ರಿಕಾ. ಇದಕ್ಕೆ ದಕ್ಷಿಣ ಆಫ್ರಿಕಾ 1991ರಲ್ಲಿ NPT ಒಪ್ಪಂದಕ್ಕೆ ಸಹಿ ಹಾಕಿದ ದೇಶ. ಇದು ಹಿಂದೆ ಅಣ್ವಸ್ತ್ರಗಳನ್ನು ಹೊಂದಿತ್ತು, ಆದರೆ 1990ರ ದಶಕದ ಆರಂಭದಲ್ಲಿ ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆ ದೇಶ ಏನು ಮಾಡಿತು? ಅಂತ್ಯಗೊಳಿಸಿ ತನ್ನ ಎಲ್ಲ ಅಣ್ವಸ್ತ್ರಗಳನ್ನು ನಾಶಪಡಿಸಿತು. ಹೀಗೆ ಅಣ್ವಸ್ತ್ರಗಳನ್ನು ಹೊಂದಿದ್ದರೂ ಅವುಗಳನ್ನು ನಾಶಪಡಿಸಿ NPTಗೆ ಸೇರಿಕೊಂಡ ಏಕೈಕ ದೇಶವೇ ಈ ದಕ್ಷಿಣ ಆಫ್ರಿಕಾ. ಇನ್ನು ಅಣು ಪ್ರಸಾರ ತಡೆ ಒಪ್ಪಂದವು ಏನದು? ಅಣ್ವಸ್ತ್ರಗಳಂದರೆ ಈ ನ್ಯೂಕ್ಲಿಯರ್ ವೆಪನ್ಸ್ಗಳ ಹರಡುವಿಕೆಯನ್ನು ತಡೆಯಲು ಮತ್ತು ನ್ಯೂಕ್ಲಿಯರ್ ವೆಪನ್ಸ್ಗಳಿಲ್ಲದ ಜಗತ್ತನ್ನು ನಿರ್ಮಿಸಲು ಪ್ರಯತ್ನಿಸುವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದನೇ ಈ ಅಣು ಪ್ರಸಾರ ತಡೆ ಒಪ್ಪಂದ ಅಥವಾ NPT. ಇನ್ನು ಕೆಲವು ಆಪ್ಷನ್ಸ್ ಕೊಟ್ಟಿದ್ದ ಕ್ಯೂಬಾ, ಇಸ್ರೇಲ್ ಮತ್ತು ಪಾಕಿಸ್ತಾನ ಈ ಒಪ್ಪಂದಕ್ಕೆ ಸಹಿ ಹಾಕದ ದೇಶಗಳು. ಯಾಕಂದರೆ ಇಸ್ರೇಲ್ ಮತ್ತು ಪಾಕಿಸ್ತಾನ ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿದೆ ಎನ್ನಲಾಗಿದೆ, ಆದರೆ NPTಗೆ ಸೇರ್ಪಡೆಗೊಂಡಿಲ್ಲ. ಕ್ಯೂಬಾ ಸಹ ಸಹಿ ಮಾಡಿಲ್ಲ. ಸೊ ಹಾಗಾಗಿ ಈ ಕೆಳಗಿನ ಯಾವ ರಾಷ್ಟ್ರವು ನಾನ್ ಪ್ರಾಲಿಫರೇಷನ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ದಕ್ಷಿಣ ಆಫ್ರಿಕಾ. ಇದು ಹಾಕಿಲ್ಲ, ಇದು ಹಾಕಿಲ್ಲ, ಇದು ಹಾಕಿಲ್ಲ. ಓಕೆ, ಹೇಳಿದ್ನಲ್ಲ ಕ್ಲಾಸ್ ಕೇಳುವಾಗ ಇಂಪಾರ್ಟೆಂಟ್ ಆನ್ಸರ್ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು 12ನೇ ಪ್ರಶ್ನೆ. ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ICCPR, ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಗೆ ಸಂಬಂಧಪಟ್ಟಂಥ ಹೇಳಿಕೆಗಳು. ಸೊ ಅದನ್ನು ಒಪ್ಪಂದದ ರೂಪದಲ್ಲಿ ದಾಖಲಿಸಲಾಗಿದ್ದು ಸದಸ್ಯ ರಾಷ್ಟ್ರಗಳು ಅದನ್ನು ಅನುಮೋದನೆ ಅಗತ್ಯವಿದೆ ಅಂತ ಹೇಳಲಾಗುತ್ತೆ. ಅದು ಮಾಧ್ಯಮ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ವಿವರಿಸುತ್ತೆ ಈ ಒಪ್ಪಂದ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಸದಸ್ಯ ರಾಜ್ಯಗಳು ವಿಶ್ವಸಂಸ್ಥೆಯ ಮಾನವ ಹಕ್ಕು ಸಮಿತಿಗೆ ವರದಿಗಳನ್ನು ಕಳಿಸುವುದು ಕಡ್ಡಾಯವಾಗಿದೆ. ಇದರಲ್ಲಿ ಯಾವುದು ಸರಿ ಅಂತೇಳಿ. ಸೊ ICCPRಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಗಳು ಏನು? ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಬಗ್ಗೆ ಇರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸರಿ ಅಂತ ಕೇಳಿದ್ದಾನೆ. ಸೊ ಈ ಪ್ರಶ್ನೆ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ ಕುರಿತು ಕೆಲವು ಹೇಳಿಕೆಗಳನ್ನು ಪರಿಗಣಿಸಲು ಕೇಳುತ್ತೆ. ಅಂದರೆ ಈ ಒಡಂಬಡಿಕೆ ಕುರಿತು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆಯ ಕುರಿತು ಕೆಲವು ಹೇಳಿಕೆಗಳನ್ನು ಪರಿಗಣಿಸಲು ಕೇಳುತ್ತೆ. ಈ ಒಡಂಬಡಿಕೆಯ ಕುರಿತು ಇರುವಂಥ 3 ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಯಾವುದು ಸರಿ ಎಂಬುದನ್ನು ನಾವು ನೋಡಬೇಕು. ಸೊ ಮೊದಲೇ ಸ್ಟೇಟ್ಮೆಂಟ್ ಏನಿದೆ? ICCPR ಒಂದು ಬಹುಪಕ್ಷೀಯ ಒಪ್ಪಂದವಾಗಿದೆ. ಎಸ್, ಈ ಸ್ಟೇಟ್ಮೆಂಟ್ ಸರಿ. ಯಾಕಂದರೆ ICCPR ಇದೆಯಲ್ಲ ಒಂದು ಬಹುಪಕ್ಷೀಯ ಒಪ್ಪಂದವಾಗಿದ್ದು ಸದಸ್ಯ ರಾಷ್ಟ್ರಗಳು ಅದನ್ನು ಅನುಮೋದಿಸಬೇಕು ಅಥವಾ ದೃಢೀಕರಿಸಲೇಬೇಕು. ಸೆಕೆಂಡ್ ಸ್ಟೇಟ್ಮೆಂಟು ಸಹ ಸರಿ. ಏಕೆಂದರೆ ಈ ಒಡಂಬಡಿಕೆಯು ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಧರ್ಮದ ಸ್ವಾತಂತ್ರ್ಯ ಮತ್ತು ನ್ಯಾಯಸಮ್ಮತ ವಿಚಾರಣೆ ಹಕ್ಕುಗಳನ್ನು ಒಳಗೊಂಡಂತೆ ಹಲವಾರು ನಾಗರಿಕ ರಾಜಕೀಯ ಹಕ್ಕುಗಳನ್ನು ವಿವರವಾಗಿ ಅದು ವಿವರಿಸುತ್ತೆ. ಹೇಳಿಕೆ 3 ಸಹ ಸರಿ. ಏಕೆಂದರೆ ಈ ಒಡಂಬಡಿಕೆಯ ಅಡಿಯಲ್ಲಿ ಸದಸ್ಯ ರಾಷ್ಟ್ರಗಳು ಒಡಂಬಡಿಕೆ ಅನುಷ್ಠಾನದ ಬಗ್ಗೆ ನಿಯಮಿತವಾಗಿ UN ಮಾನವ ಹಕ್ಕುಗಳ ಸಮಿತಿ ಅಂದರೆ UN ಹ್ಯೂಮನ್ ರೈಟ್ಸ್ ಕಮಿಟಿಗೆ ವರದಿಗಳನ್ನು ಸಲ್ಲಿಸಬೇಕಾಗುತ್ತೆ. ಕೊಟ್ಟಿರೋದರಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಸರಿ. ಆಪ್ಷನ್ 4. ಸೊ ಏನಾಗುತ್ತೆ ಇದಕ್ಕೆ ಆನ್ಸರು? ಎಲ್ಲವೂ ಸರಿ. ಎಸ್, ಅದನ್ನು ಒಪ್ಪಂದದ ರೂಪದಲ್ಲಿ ದಾಖಲಿಸಲಾಗಿ ಸದಸ್ಯ ರಾಷ್ಟ್ರಗಳ ಅನುಮೋದನೆ ಅಗತ್ಯ ಸರಿ. ಅದು ಮಾಧ್ಯಮ ಮತ್ತು ವಾಕ್ ಸ್ವಾತಂತ್ರ್ಯ ವಿವರಿಸುತ್ತೆ ಸರಿ. ಸದಸ್ಯ ರಾಜ್ಯಗಳು ವಿಶ್ವಸಂಸ್ಥೆ ಮಾನವ ಹಕ್ಕು ಸಮಿತಿ ವರದಿಯನ್ನು ಕಳಿಸೋದು ಕಡ್ಡಾಯವಾಗಿ ಸರಿ. ಎಲ್ಲವೂ ಸರಿ. ಓಕೆ, ಇದಕ್ಕೆ ಆನ್ಸರ್ ಎಲ್ಲವೂ ಸರಿ. ಯಾವುದಕ್ಕೆ? ICCPRಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಕೋವೆನೆಂಟ್
ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸಿಗೆ ಸಂಬಂಧಪಟ್ಟಂಗೆ. ಓಕೆ, ಈ ಕ್ಲಾಸ್ ಕೇಳುವಾಗ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಏಷ್ಯನ್ ಮೂಲ ಸೌಕರ್ಯಗಳ ಹೂಡಿಕೆ ಬ್ಯಾಂಕ್ ಏನೈತೆ AIIBಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿ? AIIB ಅಂದರೆ ಏಷ್ಯನ್ ಮೂಲ ಸೌಕರ್ಯಗಳ ಹೂಡಿಕೆ ಬ್ಯಾಂಕ್ ಇದೆಯಲ್ಲ, 2014ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಏಷ್ಯನ್ ಮೂಲ ಸೌಕರ್ಯಗಳ ಹೂಡಿಕೆ ಬ್ಯಾಂಕ್ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಇದರ ಮುಖ್ಯ ಗುರಿಯು ಭವಿಷ್ಯದಲ್ಲಿ ಅವಶ್ಯವಿರುವ ಮೂಲಸೌಕರ್ಯಗಳಿಗೆ ಹಣಕಾಸನ್ನು ಒದಗಿಸುವುದು. ಇದರ 8ನೇ ವಾರ್ಷಿಕ ಸಭೆಯು ಸೆಪ್ಟೆಂಬರ್ 2023ರಲ್ಲಿ ಶರ್ಮ್ ಇಲ್ ಶೇಖ್ ಈಜಿಪ್ಟ್ನಲ್ಲಿ ನಡೆದಿದೆ. ಸೊ ಕೊಟ್ಟಿರೋದ್ರಲ್ಲಿ ಯಾವುದು ಸರಿ ಸ್ಟೇಟ್ಮೆಂಟು? AIIBಗೆ ಅಥವಾ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ಸಂಬಂಧಪಟ್ಟಂಗೆ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ? ಫಸ್ಟ್ನೇ ಸ್ಟೇಟ್ಮೆಂಟ್ ತಪ್ಪು. ಏಕೆಂದರೆ AIIB ಇದೆಯಲ್ಲ, ತನ್ನ ಕಾರ್ಯಚಟುವಟಿಕೆಯನ್ನು ಜನವರಿ 2016ರಲ್ಲಿ ಪ್ರಾರಂಭಿಸಿತು, 2014ರಲ್ಲಿ ಅಲ್ಲ. ಓಕೆ, ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟು AIIB ನಿಜವಾಗಿಯೂ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ. ಯಾಕಂದರೆ AIIB ಇದೆಯಲ್ಲ, AIIB ನಿಜವಾಗಿಯೂ ಅದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಏಷ್ಯಾದಲ್ಲಿ ಮತ್ತು ಹೊರಗೆ ಸಾಮಾಜಿಕ ಮತ್ತು ಆರ್ಥಿಕ ಮೂಲಸೌಕರ್ಯ ಯೋಜನೆಗಳಿಗೆ ಹಣಕಾಸು ಒದಗಿಸುವುದೇ ಇದರ ಈ ಬ್ಯಾಂಕಿನ ಮುಖ್ಯ ಉದ್ದೇಶ. 7ಗೆ 3 ಸಹ ಸರಿ. ಯಾಕಂದರೆ AIIB ತನ್ನ 8ನೇ ವಾರ್ಷಿಕ ಸಭೆ ಸೆಪ್ಟೆಂಬರ್ 2023ರಲ್ಲಿ ಶರ್ಮ್ ಎಲ್ ಶೇಖ್ ಈಜಿಪ್ಟ್ನಲ್ಲಿ ನಡೆಯಿತು. ಕೊಟ್ಟರೆ ಸ್ಟೇಟ್ಮೆಂಟಲ್ಲಿ 2 ಮತ್ತು 3 ಸರಿ. ಆನ್ಸರ್ 3. ಅಂದರೆ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ಸಂಬಂಧಪಟ್ಟಂಗೆ ಇದು 2014ರಲ್ಲಿ ಕಾರ್ಯಾಚರಣೆ ಆರಂಭಿಸಲಿಲ್ಲ, 2016ರಲ್ಲಿ. ಹಾಗೆ ಫಸ್ಟ್ನೇ ಸ್ಟೇಟ್ಮೆಂಟ್ ತಪ್ಪು. ಇದು ಸರಿ, ಇದು ಸರಿ. ಈ ಬ್ಯಾಂಕು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಇದರ ಮುಖ್ಯ ಗುರಿ ಭವಿಷ್ಯದಲ್ಲಿ ಅವಶ್ಯವಿರುವ ಮೂಲಸೌಕರ್ಯ ಹಣಕಾಸು ಒದಗಿಸುವುದು. 8ನೇ ವಾರ್ಷಿಕ ಸಭೆ ಸೆಪ್ಟೆಂಬರ್ 2023 ಶರ್ಮ್ ಇಲ್ ಶೇಖ್ ಈಜಿಪ್ಟ್ನಲ್ಲಿ ನಡೆಯಿತು. 2, 3 ಮಾತ್ರ ಸರಿ. ಇದಕ್ಕೆ ಆನ್ಸರ್ 3. ಓಕೆ, ಹೇಳಿದ್ನಲ್ಲ, ಕ್ಲಾಸ್ ಕೇಳೋ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ. 14ನೇ ಪ್ರಶ್ನೆ, ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದ ಪ್ರಸ್ತುತ ಚಾಲ್ತಿಯಲ್ಲಿರುವ ಚಂದ್ರದ ನೆಡೆಗೆ ಮತ್ತೊಮ್ಮೆ ಮಾನವನನ್ನು ಕರೆತರುವ ಕಾರ್ಯಕ್ರಮವನ್ನು 2017ರಂದು ಪ್ರಾರಂಭಿಸಲಾಯಿತು. ಅದನ್ನೇನಂತ ಕರೀತಾರೆ? ಅಪೋಲೋ 1 ಜಾಸನ್ನ, ಆರ್ಟಿಮಿಸ್, ಐಯೋಲಾಸ. ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಇದೆಯಲ್ಲ, ಅದು ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಒಂದು ಕಾರ್ಯಕ್ರಮ. ಚಂದ್ರ ನೆಡೆಗೆ, ಚಂದ್ರನ ಕಡೆ ಹೋಗೋದು, ಮತ್ತೊಮ್ಮೆ ಮಾನವನನ್ನು ಕರೆತರುವ ಕಾರ್ಯಕ್ರಮ. ಅದು 2017 ಪ್ರಾರಂಭವಾಯಿತು. ಅದರ ಹೆಸರು ಏನು ಅಂತ? ಸೊ ನಾಸಾ ಸಂಸ್ಥೆಯು 2017 ಪ್ರಾರಂಭಿಸಿದ್ದು ಆರ್ಟಿಮಿಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನವರನ್ನು ಮತ್ತೆ ಚಂದ್ರನ ಬಳಿ ಕರೆತರುವುದು. ಈ ಕಾರ್ಯಕ್ರಮದ ಭಾಗವಾಗಿ ಮೊದಲ ಮಹಿಳೆ ಮತ್ತು ಮೊದಲ ಬಣ್ಣದ ವ್ಯಕ್ತಿ ಚಂದ್ರನ ಮೇಲ್ಮೈಗೆ ಇಳಿಯುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮ ಭವಿಷ್ಯದಲ್ಲಿ ಮಂಗಳ ಗ್ರಹಕ್ಕೆ ಮಾನವ ಸಹಿತ ಮಿಷನ್ಗಳನ್ನು ಕಳಿಸುವ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಕೊಟ್ಟಿರೋದ್ರಲ್ಲಿ ಇನ್ನೊಂದು ಆಪ್ಷನ್ ಅಪೋಲೋ 1. ಇದು ಅಪೋಲೋ ಕಾರ್ಯಕ್ರಮದ ಮೊದಲ ಮಾನವ ಸಹಿತ ಮಿಷನ್ ಆಗಿತ್ತು, ಅಪೋಲೋ 1. ಆದರೆ ಉಡಾವಣೆಗೆ ಮುನ್ನ ಏನಾದರೂ ಬೆಂಕಿ ಅವಘಡ ಸಂಭವಿಸಿ 3 ಗಗನಯಾತ್ರಿಗಳು ಸಾಯ್ತಾರೆ. ಇನ್ನು ಜೇಸನ್ ಅನ್ನೋದು ಸಮುದ್ರದ ತರಂಗಗಳು ಮತ್ತು ಸಮುದ್ರ ಮಟ್ಟವನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾದ ಉಪಗ್ರಹಗಳ ಸರಣಿ ಹೆಸರೇ ಜೇಸನ್ನು. ಆಮೇಲೆ ಏಯೋಲಸ್ದು, ಇದು ಭೂಮಿಯ ವಾತಾವರಣದಲ್ಲಿನ ಗಾಳಿ ಚಲನೆಯನ್ನು ಅಧ್ಯಯನ ಮಾಡಲು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆಯಲ್ಲ, ESA ಉಡಾಯಿಸಿದ ಉಪಗ್ರಹವೇ ಏಯೋಲಸ್. ಓಕೆ, ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆನ್ಸರು ಆರ್ಟಿಮಿಸ್ಸು. ಇದು ಅಲ್ಲ. ಓಕೆ, ನ್ಯಾಷನಲ್ ಏರೋನಾಟಿಕ್ಸ್ ನಾಸಾ ಇದೆಯಲ್ಲ, ಪ್ರಸ್ತುತ ಚಾಲ್ತಿಯಲ್ಲಿರೋ ಚಂದ್ರನಿಗೆ ಮತ್ತೊಮ್ಮೆ ಮಾನವ ಕರೆತರೋ ಕಾರ್ಯಕ್ರಮ 2017 ಪ್ರಾರಂಭಿಸ್ತಲ್ಲ, ಅದರ ಹೆಸರು ಆರ್ಟೆಮಿಸ್. ಇನ್ನು ಹವಾಮಾನ ಮುನ್ಸೂಚನೆಯಂತಹ ಸೇವೆಯನ್ನು ಬೆಂಬಲಿಸಲು ಮತ್ತು ದೀರ್ಘಾವಧಿಯ ಪ್ರವೃತ್ತಿಗಳನ್ನು ಮೇಲ್ವಿಚಾರಣೆ ಮಾಡಲು ಮೇಲಿನ ವಾತಾವರಣದಲ್ಲಿ ಓಝೋನ್ ಮತ್ತು ಇತರ ಜಾಡಿನ ಅನಿಲಗಳು ಅಂದರೆ ಟ್ರೇಸ್ ಗ್ಯಾಸಸ್ ಪ್ರೊಫೈಲನ್ನು ತಲುಪಿಸಲು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಮಿಷನನ್ನು 2025 ಪ್ರಾರಂಭಿಸಲಾಗುವುದು. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮಿಷನ್ ಅನ್ನು 2025 ಪ್ರಾರಂಭಿಸಲಾಗುವುದು. ಇದನ್ನು ಏನೆಂದು ಕರೆಯಲಾಗುವುದು ಅಂತ ಕೇಳಿದರೆ ನ್ಯಾನೋಸೈರ್ಡಿನ, ಅಲ್ಟಿಯಸ್ಸ, ಹೀನೋಡ, ಊಹುರ ಅಂತ. ಸೊ ಆನ್ಸರು ಏನು ಕೇಳಿದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 2025 ಉಡಾವಣೆ ಮಾಡುವ ಉದ್ದೇಶದ ಒಂದು ಮಿಷನ್ ಬಗ್ಗೆ ಕೇಳಿದ್ದಾರೆ. ಈ ಮಿಷನ್ನ ಮುಖ್ಯ ಉದ್ದೇಶ ಏನಪ್ಪ, ಭೂಮಿಯ ವಾತಾವರಣದ ಮೇಲ್ಭಾಗದಲ್ಲಿರುವಂತಹ ಓಝೋನ್ ಮತ್ತು ಇತರ ಕೆಲವು ಅನಿಲಗಳ ಸಾಂದ್ರತೆ ಮಾಹಿತಿಯನ್ನು ಸಂಗ್ರಹಿಸುವುದು. ಈ ಮಾಹಿತಿ ಇದೆಯಲ್ಲ, ಹವಾಮಾನ ಮುನ್ಸೂಚನೆ ಮತ್ತು ದೀರ್ಘಾವಧಿ ವಾತಾವರಣ ಬದಲಾವಣೆಗಳನ್ನು ಅಧ್ಯಯನ ಮಾಡಲು ಸಹಾಯ ಮಾಡುತ್ತೆ. ಈ ಮಿಷನ್ಗೆ ಇಟ್ಟಿರೋ ಹೆಸರು ಏನಪ್ಪ ಅಂದರೆ ಆಲ್ಟಿಯಸ್. ಆನ್ಸರ್ ಏನು? 2 ಆಲ್ಟಿಯಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಭಾರತದ ಮೊದಲ ಪವನಶಾಸ್ತ್ರೀಯ ಉಪಗ್ರಹ, ಪವನಶಾಸ್ತ್ರೀಯ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಂಥ ಉಪಗ್ರಹ ಯಾವುದು? ಆರ್ಯಭಟ, ಚಂದ್ರಯಾನ 1, ಕಲ್ಪನಾ 1, ಇನ್ಸ್ಯಾಟ್ 1A. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಪನಾ 1. ಈ ಉಪಗ್ರಹವನ್ನು ಕಲ್ಪನಾ 1 ಉಪಗ್ರಹವನ್ನು ಸೆಪ್ಟೆಂಬರ್ 12, 2022ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಉಡಾಯಿಸಿತು. ಇದು ಭಾರತದ ಮೊದಲ ಸಂಪೂರ್ಣವಾಗಿ ಮೀಸಲಾದ ಹವಾಮಾನ ಉಪಗ್ರಹವಾಗಿದ್ದು, ಮುಖ್ಯವಾಗಿ ಇದು ಹವಾಮಾನ ಮುನ್ಸೂಚನೆಗಾಗಿ ಇದನ್ನು ಬಳಸ್ತಾರೆ. ಆರಂಭದಲ್ಲಿ ಈ ಉಪಗ್ರಹಕ್ಕೆ ಮೇಟ್ ಸ್ಯಾಟ್ ಎಂದು ಹೆಸರಿತ್ತು. ಬಟ್ ನಂತರ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿ ಕಲ್ಪನಾ ಚಾವ್ಲಾ ಅವರನ್ನು
ನೆನಪಿಗೆ ಇದಕ್ಕೆ ಕಲ್ಪನಾ 1 ಅಂತೇಳಿ ಮರುನಾಮಕರಣ ಮಾಡಲಾಯಿತು. ಸೊ ಇನ್ನು ಬೇರೆ ಆಪ್ಷನ್ಸ್ ಕೊಟ್ಟದ್ದು ಆರ್ಯಭಟ, ಇದು ಭಾರತದ ಮೊದಲ ಉಪಗ್ರಹ ಅಂತ ಗೊತ್ತಿದೆ. ಇದನ್ನು ಏಪ್ರಿಲ್ 19, 1975ರಂದು ಉಡಾಯಿಸಲಾಯಿತು. ಚಂದ್ರಯಾನ 1 ಇದು ಭಾರತ ಚಂದ್ರಯಾನ ಯೋಜನೆ ಭಾಗ. ಚಂದ್ರನ ಕಕ್ಷೆಗೆ ಕಳಿಸಲಾದ ಮೊದಲ ಮಾನವರಹಿತ ಬಾಹ್ಯಾಕಾಶ ನೌಕೆ. ಇದನ್ನು ಅಕ್ಟೋಬರ್ 22, 2008ರಂದು ಉಡಾಯಿಸಲಾಯಿತು. ಇನ್ಸ್ಯಾಟ್ 1A ಇದು ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಸರಣಿಯ ಮೊದಲ ಉಪಗ್ರಹ ಇನ್ಸ್ಯಾಟ್ 1A. ಇದನ್ನು 1982 ಏಪ್ರಿಲ್ 10ರಂದು ಉಡಾಯಿಸಲಾಯಿತು. ಇದರ ಮುಖ್ಯ ಉದ್ದೇಶ ದೂರಸಂಪರ್ಕ, ಹವಾಮಾನ, ದೂರದರ್ಶನ ಪ್ರಸಾರವಾಗಿತ್ತು. ಆದರೂ ಇದು ಮೀಸಲಾದ ಹವಾಮಾನ ಉಪಗ್ರಹವಾಗಿರಲಿಲ್ಲ. ಅದರಲ್ಲಿ ಯಾವುದಾಗಿತ್ತು? ಕಲ್ಪನಾ 1. ಸೊ ಭಾರತದ ಒಂದು ನಿಮಿಷ, ಇದಕ್ಕೆ ಆನ್ಸರ್ ಏನು? ಭಾರತದ ಮೊದಲ ಪವನಶಾಸ್ತ್ರ ಉಪಗ್ರಹ ಯಾವುದು? ಕಲ್ಪನಾ 1. ಓಕೆ, ನೆಕ್ಸ್ಟ್ ಕ್ವೆಶನ್. ಭಾರತದ ಚಂದ್ರಯಾನ 2 ಇದು ಮೊದಲ ಬಾರಿಗೆ ಯಾವ ಮೂಲಧಾತು ಹೇರಳವಾಗಿದೆ ಎಂದು ಬಿಂಬಿಸಿತು? ಕ್ಯಾಲ್ಸಿಯಂ, ಸಲ್ಫರ್, ಸೋಡಿಯಂ, ಹೀಲಿಯಂ. ಇದು ಆಲ್ರೆಡಿ KS ಫಿಲಿಮ್ಸಲ್ಲಿ ಕೇಳಿದ ಕ್ವೆಶನ್ನು. ಚಂದ್ರಯಾನ 2 ಮಿಷನ್ ಭಾಗವಾಗಿದ್ದ ಕ್ಲಾಸ್ ಚಂದ್ರಯಾನ 2 ಲಾರ್ಜ್ ಏರಿಯಾ ಸಾಫ್ಟ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಎಂಬ ಉಪಕರಣವು ಚಂದ್ರನ ಮೇಲೆ ಇರುವ ಕೆಲವು ಧಾತುಗಳ ಉಪಸ್ಥಿತಿಯನ್ನು ಅಧ್ಯಯನ ಮಾಡಿತು. ಈ ಅಧ್ಯಯನ ಸಮಯದಲ್ಲಿ ಚಂದ್ರಯಾನ 2ರ ಮೊದಲ ಬಾರಿಗೆ ಸೋಡಿಯಂ ಧಾತುವಿನ ವಿತರಣೆಯನ್ನು ಪತ್ತೆ ಹಚ್ಚಿ ಅದರ ನಕ್ಷೆಯನ್ನು ಯಶಸ್ವಿಯಾಗಿ ಸಿದ್ಧಪಡಿಸಿದೆ. ಇದು ಚಂದ್ರನ ವಾತಾವರಣ ಮತ್ತು ಅದರ ಮೇಲಿನ ಧಾತುಗಳ ಸಂಯೋಜನೆ ಹೆಚ್ಚುವಾಗಿ ಹೆಚ್ಚಿನ ಮಾಹಿತಿ ನೀಡಿದೆ. ಆನ್ಸರು ಸೋಡಿಯಂ. ಓಕೆ, ಭಾರತ ಚಂದ್ರಯಾನ 2 ಮೊದಲ ಬಾರಿಗೆ ಯಾವ ಮೂಲಧಾತು ಹೇರಳವಾಗಿ ಬಿಂಬಿಸ್ತಂದರೆ ಸೋಡಿಯಂ. ನೆಕ್ಸ್ಟ್ 18ನೇ ಪ್ರಶ್ನೆ. ಕಪ್ಪು ಕುಳಿಗಳ ಛಾಯಾಚಿತ್ರವನ್ನು 2019ರಲ್ಲಿ ಮೊದಲ ಬಾರಿಗೆ ಟೆಲಿಸ್ಕೋಪ್ ಮುಖಾಂತರ ಪಡೆಯಲಾಯಿತು. ಈ ಟೆಲಿಸ್ಕೋಪ್ ಹೆಸರೇನು? ಇವೆಂಟ್ ಹಾರಿಝಾನ್ ಟೆಲಿಸ್ಕೋಪ್, ಹಬಲ್ ಸ್ಪೇಸ್ ಟೆಲಿಸ್ಕೋಪ್, WMAP ಫ್ಲಾಂಕ್ ಅಂತೇಳಿ. ಸೊ ಉತ್ತರ ಇವೆಂಟ್ ಹಾರೈಝಾನ್ ಅಂತೇಳಿ. ಇವೆಂಟ್ ಹಾರಿಝಾನ್ ಟೆಲಿಸ್ಕೋಪ್ ಇದು, ಅಥವಾ ಇವೆಂಟ್ ಹಾರೈಝಾನ್ ಟೆಲಿಸ್ಕೋಪು ಜಗತ್ತಿನಂತಿರುವಂಥ ರೇಡಿಯೋ ಟೆಲಿಸ್ಕೋಪ್ಗಳ ಒಂದು ದೊಡ್ಡ ಜಾಲವಾಗಿದ್ದು ಭೂಮಿಯಷ್ಟು ದೊಡ್ಡದಾದ ವರ್ಚುವಲ್ ಟೆಲಿಸ್ಕೋಪನ್ನು ರಚಿಸಿದೆ. ಈ ಟೆಲಿಸ್ಕೋಪ್ ಮಿಸೈರ್ 87 ಎಂಬ M87 ಎಂಬ ನಕ್ಷತ್ರಪುಂಜದಲ್ಲಿರುವ ಬೃಹತ್ ಕಪ್ಪು ಕುಳಿಯ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಮೊದಲ ಚಿತ್ರವನ್ನು ಸೆರೆ ಹಿಡಿಯಲು ಸಹಾಯ ಮಾಡಿದೆ. ಸೊ ಆನ್ಸರ್ ಏನಿದಕ್ಕೆ? ಕಪ್ಪು ಕುಳಿಗಳ ಛಾಯಾಚಿತ್ರ 2019 ಮೊದಲ ಬಾರಿ ಟೆಲಿಸ್ಕೋಪ್ ಮೂಲಕ ಪಡೆಯುತ್ತಾ. ಆ ಟೆಲಿಸ್ಕೋಪ್ ಹೆಸರು ಇವೆಂಟ್ ಹಾರಿಝಾನ್ ಟೆಲಿಸ್ಕೋಪ್. ಓಕೆ, 19ನೇ ಪ್ರಶ್ನೆ. ಈ ಪ್ರಾಣಿಗಳಲ್ಲಿ ಬರುವಂತಹ ಚರ್ಮಗಂಟು ರೋಗ ಉಂಟು ಮಾಡೋ ರೋಗಾಣು ಬ್ಯಾಕ್ಟೀರಿಯಾನ, ಪ್ರೋಟೋಜೋನ, ವೈರಾಣು, ಶಿಲೀಂಧ್ರನ? ಯಾವುದು? ವೈರಸ್. ಸೊ ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರೀತಾರೆ, ಅಥವಾ ಚರ್ಮಗಂಟು ರೋಗ ಅಂತಲೂ ಕರೀತಾರೆ. ಇದು ಜಾನುವಾರುಗಳು ಕಾಣಿಸಿಕೊಳ್ಳುವ ವೈರಸ್ನಿಂದ ಹರಡುವ ಒಂದು ರೋಗ. ಈ ರೋಗವನ್ನು ಉಂಟು ಮಾಡುವ ವೈರಸ್ಸನ್ನು ಕಪ್ರಿ ಫಾಕ್ಸ್ ವೈರಸ್ ಎಂದು ಕರೀತಾರೆ. ಆದ್ದರಿಂದ ಇದಕ್ಕೆ ಆನ್ಸರ್ ವೈರಸ್ಸು. ಸೊ ಕೊಟ್ಟಿರೋದ್ರಲ್ಲಿ ಆನ್ಸರ್ ವೈರಸ್ಸು. ಪ್ರಾಣಿಗಳಲ್ಲಿ ಚರ್ಮಗಂಟು ರೋಗ ಉಂಟು ಮಾಡುವ ರೋಗಾಣು ಯಾವುದು? ವೈರಸ್ಸು. ನೆಕ್ಸ್ಟ್, ಭಾರತೀಯ ದೂರಸಂವೇದಿ ಸಂಸ್ಥೆಯು ಸ್ಪೇಷಿಯಲ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಜಿಯೋ ಪೋರ್ಟಲನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ? ಆಂಧ್ರ ಪ್ರದೇಶ. ಭಾರತೀಯ ದೂರ ಸಂವೇದಿ ಸಂಸ್ಥೆ IIRS ಸ್ಪೇಷಿಯಲ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಜಿಯೋ ಪೋರ್ಟಲನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದು ಯಾವ ರಾಜ್ಯ ಅಂತ ಕೇಳಿದ್ದೇನೆ. ಅದಕ್ಕೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂತ ಕೇಳಿದ್ದೇನೆ. ಆಂಧ್ರ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶ ಲಡಾಖ್, ಸಿಕ್ಕಿಂ, ಮಹಾರಾಷ್ಟ್ರ. ಸೊ ಈ ಪ್ರಶ್ನೆ ಏನು ಹೇಳುತ್ತೆ? ಭಾರತೀಯ ದೂರ ಸಂವೇದಿ ಸಂಸ್ಥೆ ಒಂದು ನಿರ್ದಿಷ್ಟ ರಾಜ್ಯ. ಓಕೆ, ಈ ಪ್ರಶ್ನೆ ಏನು ಹೇಳುತ್ತೆ? ಭಾರತೀಯ ದೂರ ಸಂವೇದಿ ಸಂಸ್ಥೆ ಒಂದು ನಿರ್ದಿಷ್ಟ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ಅಭಿವೃದ್ಧಿಪಡಿಸುತ್ತಿರುವ ಪ್ರಾದೇಶಿಕ ದತ್ತಾಂಶ ಮೂಲಸೌಕರ್ಯ ಭೂ ಪೋರ್ಟಲ್ ಬಗ್ಗೆ ಕೇಳುತ್ತಲ್ವಾ? ಈ ಪೋರ್ಟಲ್ ಇದೆಯಲ್ಲ, ಒಂದು ಭೂ ಪ್ರದೇಶದ ಮಾಹಿತಿ, ನಕ್ಷೆಗಳು, ಇತರ ಪ್ರಾದೇಶಿಕ ಡಾಟಾವನ್ನು ಒದಗಿಸುವ ಒಂದು ವೆಬ್ ಆಧಾರಿತ ಒಂದು ವೇದಿಕೆ. ಸೊ ಉತ್ತರ ಅದಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ IIRS ಇರೋದು ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ಈ ಪ್ರಾದೇಶಿಕ ದತ್ತಾಂಶ ಮೂಲಸೌಕರ್ಯ ಭೂ ಪೋರ್ಟಲನ್ನು ಅಭಿವೃದ್ಧಿಪಡಿಸಲು ಸಿದ್ಧವಾಗಿದೆ. ಸೊ ಅದರಿಂದ ಸರಿಯಾದ ಉತ್ತರ ಯೂನಿಯನ್ ಟೆರಿಟರಿ ಲಡಾಖ್. ಓಕೆ, ಸೊ ಆನ್ಸರ್ ಏನಾಗುತ್ತೆ? ಭಾರತೀಯ ದೂರ ಸಂವೇದಿ ಸಂಸ್ಥೆ IIRS ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಲ್ಲ, ಇದರ ಸ್ಪೇಷಿಯಲ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಜಿಯೋ ಪೋರ್ಟಲನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದು ಯಾವ ರಾಜ್ಯ ಅಂದರೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದಂತಹ ಯೂನಿಯನ್ ಟೆರಿಟರಿ ಅಂತ ಲಡಾಖಲ್ಲಿ. ಓಕೆ, ಒಟ್ಟು 10 ಪ್ರಶ್ನೆಗಳನ್ನು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ವಿ. ಖಂಡಿತ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳೇ, ಯಾಕಂದರೆ ಇವು ಬೇರೆ ಬೇರೆ ಎಕ್ಸಾಮಲ್ಲಿ ಬೇರೆ ರೀತಿಯಲ್ಲಿ ಕೇಳ್ಬೋದು. ಹಾಗೆಯೇ ನೀವು ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿಟ್ಟು ಶೇರ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.